ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗೋಧಿ ಪಾಯಸ ಮಾಡೋಣ. ಗೋಧಿ ಪಾಯಸ ಅಂದರೆ ಉತ್ತರ ಕರ್ನಾಟಕದಲ್ಲಿ ಜೌಗೋಧಿ ಹುಗ್ಗಿ ಅಂತ ಹೇಳ್ತಾರೆ. ಅದನ್ನು ನಾವು ಇವತ್ತು ಮಾಡ್ತಾ ಇದ್ದೀನಿ. ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ. ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರೆ, ಹಾಗೆ ಬೆಲ್ ಐಕನ್ನು ಒತ್ತಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಹುಗ್ಗಿ ಅಕ್ಕಿನ ನಾನು ಕುದಿಸ್ಕೊಂಡಿದ್ದೀವಿ. 4-5 ವಿಸಿಲ್ ಆಗಬೇಕು. ಆವಾಗ ಚೆನ್ನಾಗಿ ಕುದಿಯುತ್ತೆ. 2-3 ವಿಸಿಲ್ ಮಾಡಿದ್ರೆ ಚೆನ್ನಾಗಿ ಕುದಿಯಲ್ಲ. ಅದು ಈ ಥರ ಕುದಿಬೇಕು. ಈ ಥರ ವೈಟ್ ಆಗಿದೆ ನೋಡಿ. ಹಿಂಗೆಲ್ಲ ಒಡೆದು ಬರಬೇಕು ನೋಡಿ. ಮುಟ್ಟಿದ್ರೆ ಹಿಂಗೆಲ್ಲ ಆಗಬೇಕು. ಆ ಥರ ಆದರೆ ಹುಗ್ಗಿ ಕರೆಕ್ಟಾಗಿ ಕುದ್ದಿದೆ ಅಂತ ಅರ್ಥ. ಹುಗ್ಗಿ ಅಕ್ಕಿನ ಅಂಗಡಿಯಲ್ಲಿ ಕೂಡ ಸಿಗುತ್ತೆ. ಮನೆಯಲ್ಲಿ ಆದರೂ ಕುಟ್ಟಿ ಮಾಡಬೇಕು. ಇವಾಗ ಯಾರು ಕುಟ್ಟಿ ಮಾಡಲ್ಲ, ಅಂಗಡಿಯಿಂದನೇ ತೊಗೊಂಬರೋದು. ನೈಟು ನೆನೆಸಿಡಬೇಕು. ತೊಗೊಂಬಂದು ನೀಟಾಗಿ ಕ್ಲೀನ್ ಮಾಡಿಕೊಂಡು ನೈಟು ನೆನೆಸಿಟ್ಟು ಬೆಳಗ್ಗೆ ಒಂದು 4 ವಿಸಿಲ್ ಒಡಿಸ್ಕೊಂಡು ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡಬೇಕೀಗ. ಈ ಥರ ಮಾಡ್ಕೋಬೇಕು. ಚೆನ್ನಾಗಿ ಅದು ನುಣ್ಣಗಾಗೋವರೆಗೂ ಆ ಥರ ಮಾಡಬೇಕು ನೋಡಿ. ಈ ಥರ ಸಣ್ಣಗೆ ಈ ಥರ ಮಾಡ್ಕೋಬೇಕು. ಈಗ ಇದೆಲ್ಲ ರೆಡಿಯಾಗಿದೆ. ಇವಾಗ ಇಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಲ್ಲ, ಅದಕ್ಕೆ ಹಾಕ್ತೀನಿ. ಹೊಗೆ ಜಾಸ್ತಿ ಒಲೆ ಮೇಲೆ ಮಾಡ್ತಾ ಇರೋದು. ಇದು ನೋಡಿ, ಈ ಥರ ಹಾಕಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೋಬೇಕು. ಜೌಗೋಧಿ ಹುಗ್ಗಿ ಇದು ಸೂಪರಾಗಿರುತ್ತೆ. ಉತ್ತರ ಕರ್ನಾಟಕ ಫೇಮಸ್. ನಾವು ಮಾಡ್ತಾ ಇರೋದು ಅಳತೆ ಎಷ್ಟು ಅಂದರೆ ಅರ್ಧ kg ಹುಗ್ಗಿ ಅಕ್ಕಿ ತೊಗೊಂಡಿದ್ದೀವಿ ನೋಡಿ. ಈ ಥರ ಬಿಡಿಸಿ ಆಗಬೇಕು. ಯಾಕಂದರೆ ಜೌಗೋಧಿ ಅಲ್ವಾ, ಅಂಟಂಟಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈ ಆಡಿಸಿ ಈ ಥರ ಬರಬೇಕು. ನೋಡಿ, ಈ ಥರ ಕುದಿಬೇಕು. ಚೆನ್ನಾಗಿ ಕುದ್ದಿದೆ. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಕುದ್ದು. ನೋಡಿ, ಇಲ್ಲಿ 2 ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡಿದೆ. ಅಂದರೆ ಚಿಕ್ಕ ಪ್ಯಾಕೆಟ್ದು 5 ರೂಪಾಯಿ ಪ್ಯಾಕೆಟ್ದು. ಹಾಗೆ ಇಲ್ಲೇ ಒಂದು 10 ಏಲಕ್ಕಿನ ತೊಗೊಂಡಿದ್ದೀವಿ. ಒಂದು 10 ಗೋಡಂಬಿ, ಒಂದು 20-30 ಆಗೋಷ್ಟು ಒಣ ದ್ರಾಕ್ಷಿ ತೊಗೊಂಡಿದ್ದೀವಿ. ಒಂದು 5-6 ಬಾದಾಮಿ ಇದೆ. ಬಿಸ್ಕೆಟ್ನ ಫಸ್ಟ್ ನೀರಲ್ಲಿ ನೆನೆಸ್ಕೋಬೇಕು ನೋಡಿ. ತಣ್ಣೀರಲ್ಲೇ ನೆನೆಸ್ಕೋಬೇಕಿದು. ಬಿಸಿನೀರು ಹಾಕಂಗಿಲ್ಲ. ಬಿಸಿನೀರು ಹಾಕಿದ್ರೆ ಬಿಸ್ಕೆಟು ಗಂಟಾಗುತ್ತೆ. ಹಾಗಾಗಿ ತಣ್ಣೀರಲ್ಲೇ ನೆನೆಸ್ಕೋಬೇಕು. ಚೆನ್ನಾಗಿ ಥರ ಮಿಕ್ಸ್ ಮಾಡ್ತಾಯಿದ್ರೆ ನೆಂದು ಎಲ್ಲ ಕರಗೋಗ್ಬಿಡುತ್ತೆ ನೋಡಿ. ಚೆನ್ನಾಗಿದು ಈ ಥರ ಬಿಸ್ಕೆಟ್ ಎಲ್ಲ ನೋಡಿ ನೆಂದಾಗಿದೆ. ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಿಡೋಣ ನೋಡಿ. ಇಲ್ಲಿ ಅರ್ಧ kg ಸ್ವಲ್ಪ ಮೇಲೆ ತೊಗೊಂಡಿರೋದು ಬೆಲ್ಲ. ಅರ್ಧ kg ಹುಗ್ಗಿ ಅಕ್ಕಿ ಇರೋದ್ರಿಂದ, ಅಂದರೆ ಗೋಧಿ ಅರ್ಧ kg ಇರೋದ್ರಿಂದ ಅರ್ಧ kg ಮೇಲೇ ಬೆಲ್ಲ ತೊಗೊಂಡಿರೋದು. ಇವಾಗ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಇದಕ್ಕೆ ಬೆಲ್ಲನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಹುಗ್ಗಿ ಜಾಸ್ತಿ ಬರುತ್ತೆ ಒಲೆ ಮೇಲೆ ಮಾಡೋದ್ರಿಂದ. ಹುಗ್ಗಿ ಒಲೆ ಮೇಲೆ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಅಂತ ಒಲೆ ಮೇಲೆ ಮಾಡೋದು. ಊರ ಸೈಡೆಲ್ಲ ಚೆನ್ನಾಗಿ ಬೆಲ್ಲನ ಮಿಕ್ಸ್ ಮಾಡ್ಕೋಬೇಕು. ತಳ ಹಿಡಿತಾ ಇರುತ್ತೆ, ಅವಾಗ ಕೈ ಆಡಿಸ್ತಾ ಇರಬೇಕು ನೋಡಿ. ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕಲಸಿ ಇಟ್ಕೊಂಡಿರೋ ಬಿಸ್ಕೆಟ್ನ ಹಾಕ್ತಾಯಿದ್ದೀನಿ. ಅದು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಜಾಜಿಕಾಯಿ ಪೌಡ್ರು, ಹಾಗೆ ಇದು ಏಲಕ್ಕಿ ಪೌಡ್ರು, ಮತ್ತು ಒಣ ಕೊಬ್ಬರಿ ಇಲ್ಲಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ತಿಳುವಾಗೆ. ಇದು ಗಸಗಸೆ ಮತ್ತು ಬಾದಾಮಿ ಕೂಡ ಕಟ್ ಮಾಡಿ ಇಟ್ಕೊಂಡಿರೋದು. ಗೋಡಂಬಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಹೊಗೆಯಲ್ಲಿ ಕಾಣಿಸ್ತಾನೆ ಇಲ್ಲ. ಇದನ್ನು ಹಾಕ್ತಾಯಿದ್ದೀನಿ ಈಗ. ನಾವು ಹಾಕಿರೋದೇವೆಲ್ಲ ಇವಾಗ ಹುಗ್ಗಿ ಹೆಚ್ಚ ಅಂತ ಹೇಳ್ತಾರೆ ನೋಡಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಟೇಸ್ಟಿಗೆ. ಜಾಸ್ತಿ ಹಾಕಬಾರ್ದು, ಉಪ್ಪು ಸ್ವಲ್ಪ ಹಾಕಬೇಕು. ಬೆಲ್ಲದಲ್ಲಿ ಉಪ್ಪಿರುತ್ತೆ, ಹಾಗಾಗಿ ಸ್ವೀಟ್ ಮಾಡೋ ಟೈಮಲ್ಲಿ ಜಾಸ್ತಿ ಉಪ್ಪು ಹಾಕಬಾರ್ದು. ಹುಗ್ಗಿಗೆ ಚೂರು ಹಾಕಲೇಬೇಕು ಅಂತ ಸ್ವಲ್ಪ ಹಾಕಿದ್ದೀನಿ ನೋಡಿ. ಚೆನ್ನಾಗಿ ಹುಗ್ಗಿ ಕುದೀತಾ ಇದೆ, ರೆಡಿಯಾಗಿದೆ. ಇವಾಗ ಹುಗ್ಗಿ ಎಲ್ಲ ಕುದ್ದು ನೋಡಿ ಈ ಹದಕ್ಕೆ ಬರಬೇಕು. ಹುಗ್ಗಿ ನೀಟಾಗಿ ಕುದ್ದು ಎಷ್ಟು ನೀರಿತ್ತು ನೋಡಿದ್ರಲ್ವ. ಕುದ್ದು ಈ ಹದಕ್ಕೆ ಬಂದಿದೆ. ಇಷ್ಟು ಬರಬೇಕು. ಇವಾಗ ಹುಗ್ಗಿ ರೆಡಿಯಾಗಿದೆ ನೋಡಿ. ಇದಕ್ಕೆ ಪೂಜೆ ಮಾಡಬೇಕು. ಹುಗ್ಗಿ ಮಾಡಿದಾಗೆಲ್ಲ ಪೂಜೆ ಮಾಡಲೇಬೇಕು. ಇವಾಗಂತೂ ವಿಶೇಷವಾಗಿ ಪೂಜೆಗೆ ಅಂತ ಮಾಡ್ತಾ ಇರೋದು. ಹುಗ್ಗಿ ಗಡಿಗೆಗೆ ಪೂಜೆ ಮಾಡಲೇಬೇಕು.
ಒಲೆ ಮೇಲೆ ಇದ್ದಾಗೆ ಅದನ್ನು ಪೂಜೆ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಅದನ್ನು ಕೆಳಗಡೆ ಇಳಿಸ್ಕೋಬೇಕು. ಇದು ನಮ್ಮ ಉತ್ತರ ಕರ್ನಾಟಕ ಪದ್ಧತಿ. ಎಲ್ಲ ಕಡೆ ನೋಡಿ ಈ ಥರ ಪೂಜೆನ ನೀಟಾಗಿ ಮಾಡ್ಕೋಬೇಕು. ನೋಡಿ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಪೂಜೆ ಮಾಡೋಕ್ಕಿಂತ ಮುಂಚೆ ಅದನ್ನು ತಗೋಬಾರ್ದು. ಹುಗ್ಗಿನ ಯೂಸ್ ಮಾಡೋ ಹಾಗಿಲ್ಲ. ಪೂಜೆ ಮಾಡೋಕ್ಕಿಂತ ಮುಂಚೆ, ಪೂಜೆ ಮಾಡಿದ್ಮೇಲೆ ಹುಗ್ಗಿನ ನಾವು ತಗೋಬೇಕು. ನೋಡಿ ಹುಗ್ಗಿ ರೆಡಿ ಆಯಿತು. ಯಾರಿಗೆಲ್ಲ ಇಷ್ಟ ಹುಗ್ಗಿ ಮಾಡೋದು, ಯಾರಿಗೆಲ್ಲ ಗೊತ್ತಂತೂ ಕೂಡ ಕಮೆಂಟ್ ಮಾಡಿ ಹೇಳಿ. ಯಾರಿಗೆಲ್ಲ ಇಷ್ಟ ಇದ್ದರೆ ಲೈಕ್ ಮಾಡಿ. ಎಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ. ಇದೇ ಥರ ಈಜಿ ರೆಸಿಪಿಗಾಗಿ ತುಳಸಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಒತ್ತಿ. ನಾವು ಹಾಕಿಡುವೇನೋ ಫಸ್ಟ್ ನಿಮಗೆ ಬರುತ್ತೆ. ಇದು ಉತ್ತರ ಕರ್ನಾಟಕ ಹುಗ್ಗಿ ಅಂದರೆ ಗೋಧಿ ಪಾಯಸ ಅಂತ ಹೇಳ್ತೀರ. ಗೋಧಿ ಪಾಯಸದಲ್ಲೇ ಬೇರೆ ರೀತಿ ಮಾಡ್ತೀರ. ನಾವು ಯಾವ ಥರ ಮಾಡಿದೆ ಅಂತ ನೋಡಿ ಒಂದ್ಸತಿ ಟ್ರೈ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.